ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಗೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಪ್ಪು ನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಹಾಗೂ ಹಸಿರೆಲೆ ಗೊಬ್ಬರದ ಬೆಳೆಗಳಿಂದ ಅಂತರ ಬೇಸಾಯವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಕೃಷಿ ತರಲಿದೆ ಹೆಚ್ಚಿನ ಆರ್ಥಿಕತೆ, ಅದಕ್ಕಾಗಿ ಅಳವಡಿಸಿ ಆಧುನಿಕ ತಾಂತ್ರಿಕತೆ, ಪಾಲಿಸಿರಿ ವಿಜ್ಞಾನಿಗಳ ಮಾರ್ಗದರ್ಶನ, ಪಡೆಯುವಿರಿ ಹೆಚ್ಚಿನ ವರಮಾನ. ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ಬಾಳಲಿ ಕಾಣುವಿರಿ ಹೊನ್ನ ಸಿರಿ, ಬರಲಿದೆ ಬಾನುಲಿಯಲಿ ರೇಷ್ಮೆ ಐಸಿರಿ. ಡಾಕ್ಟರ್ ಭವ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಹಿಪ್ಪು ನೇರಳೆ ಬೇಸಾಯವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಅಂತರಗಳನ್ನು ಕೊಟ್ಕೋಬೋದು ಅಂತ, ಅಂದರೆ ಗಿಡದಿಂದ ಗಿಡಕ್ಕೆ, ಸಾಲಿನಿಂದ ಸಾಲಿಗೆ ಬೇರೆ ಬೇರೆ ಅಂತರಗಳನ್ನು ಕೊಟ್ಟು ಇವತ್ತು ಹಿಪ್ಪು ನೇರಳೆಯನ್ನು ಬೇಸಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೆ ಬೇರೆ ಅಂತರಗಳನ್ನು ಯಾವ ರೀತಿ ಕೊಡಬಹುದು, ಪ್ರತಿಯೊಂದು ಅಂತರದಲ್ಲೂ ಅದಕ್ಕೆ ಆದಂತಹ ಅನುಕೂಲ ಅನಾನುಕೂಲ ಇರುತ್ತೆ. ಹಾಗಾಗಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಆಮೇಲೆ ಏನೆಲ್ಲ ಹಸಿರೆಲೆ ಗೊಬ್ಬರದ ಬೆಳೆಗಳನ್ನು ಹಿಪ್ಪು ನೇರಳೆ ತೋಟದಲ್ಲಿ ಬೆಳೆದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ಕೋಬೋದು, ಮತ್ತು ಹಿಪ್ಪು ನೇರಳೆ ಒಳಗಡೆ ಏನಾದರೂ ಅಂತರ ಬೇಸಾಯ ಮಾಡೋದಕ್ಕೆ ಆಗುತ್ತಾ, ಸಾಧ್ಯತೆ ಇದೆಯಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ಕೊಡಬೇಕು. ಸರಿ. ಹಿಪ್ಪು ನೇರಳೆ ರೇಷ್ಮೆ ಹುಳುವಿನ ಆಹಾರ. ಹಿಪ್ಪು ನೇರಳೆ ಬೇಸಾಯ ರೇಷ್ಮೆ ತೆಗೆಯಲು ತುಂಬ ಮುಖ್ಯವಾಗಿರುತ್ತದೆ. ಯಾಕಂದರೆ 60-70% ಅಷ್ಟು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂತ ಏನು ಹೇಳ್ತೀವಿ, ವೆಚ್ಚ, ಅದು ನಮಗೆ ಹಿಪ್ಪು ನೇರಳೆ ಬೇಸಾಯದಿಂದನೇ ಬರುತ್ತದೆ. ರೇಷ್ಮೆ ಬೇಸಾಯದ ವೆಚ್ಚ 60-70% ಅಷ್ಟು ಹಿಪ್ಪು ನೇರಳೆ ಬೇಸಾಯಕ್ಕೆ ಬೇಕಾಗುತ್ತೆ. ಅದಕ್ಕೆ ನಾವು ಸೊಪ್ಪಿನ ಗುಣಮಟ್ಟ ಹೆಂಗಿರುತ್ತದೋ ಆ ಥರನೇ ಗೂಡಿನ ಗುಣಮಟ್ಟ ಇರುತ್ತದೆ. ರೈತರಲ್ಲಿ ವಿಧವಾದ ಅಂತರಗಳಲ್ಲಿ ಹಿಪ್ಪು ನೇರಳೆ ಬೇಸಾಯ ಮಾಡ್ತಿರ್ತಾರೆ. ಅದರಲ್ಲಿ ರೈತರು 3x3, 3x4 ಅಡಿ, 3x5 ಅಡಿ ಮತ್ತು IJS ಅಂತ ನಾವು ಏನು ನಮ್ಮ ಇನ್ಸ್ಟಿಟ್ಯೂಟ್ ರೆಕಮೆಂಡ್ ಮಾಡುತ್ತೋ ಅದು. IJS ಅಂದರೆ ಸಾಲಿಂದ ಸಾಲಿಗೆ, ಅಂದರೆ ಅದು ಜೋಡಿ ಸಾಲು ಪದ್ಧತಿ. ಮತ್ತು ಮರಗಡ್ಡಿ ಬೇಸಾಯ, ಅಲ್ಲೆಲ್ಲ ತುಂಬ ವಿಧವಾದ ಅಂತರಗಳಲ್ಲಿ ಬೇಸಾಯ ಮಾಡ್ತಿರ್ತಾರೆ. ಅದರಲ್ಲಿ ಮುಖ್ಯವಾದದ್ದು IJS ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಅದನ್ನು ಸ್ಟ್ಯಾಂಡರ್ಡ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ನಮ್ಮ ಇನ್ಸ್ಟಿಟ್ಯೂಟಿಂದ. ಬಟ್ ರೈತರು ಏನೇನು ಬೆಳೀತಾರೋ, ಯಾವುದಾದ್ರು ಅಂತರದಲ್ಲಿ ಬೆಳೀತಾರೋ ಅದು ಎಲ್ಲನೂ ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಬೆಳ್ಕೋತಾರೆ. ಅದರಲ್ಲಿ ನಾವು ಈಗ 3x3 ಅಡಿ ಅಂದರೆ ಗಿಡದಿಂದ ಗಿಡಕ್ಕೂ ಅದರಲ್ಲಿ ಅಂತರ 3 ಅಡಿ ಇರುತ್ತೆ, ಸಾಲಿಂದ ಸಾಲಿಗೂ 3 ಅಡಿ ಇರುತ್ತೆ. ಅದರಲ್ಲಿ ಅನಾನುಕೂಲ ಏನಂದರೆ ಗಾಳಿ ಬೆಳಕು ಚೆನ್ನಾಗಿ ಆಡಲ್ಲ. ಗಾಳಿ ಬೆಳಕು ಚೆನ್ನಾಗಿ ಆಡಿಲ್ಲ ಅಂದರೆ ರೋಗಗಳು ಹಿಪ್ಪು ನೇರಳೆ ಸೊಪ್ಪಿಗೆ ತುಂಬ ಬರ್ತವೆ. ಆವಾಗ ಎಲೆಯ ಗುಣಮಟ್ಟ ಕಡಿಮೆ ಆಗುತ್ತೆ, ಸೊ ಗೂಡಿನ ಗುಣಮಟ್ಟನೂ ಕಡಿಮೆ ಆಗುತ್ತೆ.
ಮತ್ತು ಅದರಲ್ಲಿ ಏನಂದರೆ ಇಂಟರ್ಕಲ್ಚರಲ್ ಆಪರೇಷನ್ ಅಂತ ಏನು ಹೇಳ್ತೀವಿ, ಅಂತರ ಸಾಂಸ್ಕೃತಿಕ ಕಾರ್ಯಾಚರಣೆಗಳು ಅವನ್ನು ಮಾಡೋಕ್ಕೆ ಆಗಲ್ಲ. ಅಂದರೆ ಟ್ರ್ಯಾಕ್ಟರು, ಪವರ್ ಟಿಲ್ಲರು ಯೂಸ್ ಮಾಡಿ ಮಾಡೋಕ್ಕಾಗಲ್ಲ. ಅವುಗಳನ್ನ ಯೂಸ್ ಮಾಡಿ ಮಾಡೋಕ್ಕಾಗಿಲ್ಲ ಅಂದರೆ ಜನರ ಕೈಯಿಂದ ಮಾಡಿಸ್ಬೇಕಾಗತ್ತೆ. ಆವಾಗ ಕಾಸ್ಟ್ ಆಫ್ ಕಲ್ಟಿವೇಷನ್ ಬೆಳೆಯೋದು ವೆಚ್ಚ ಜಾಸ್ತಿ ಆಗುತ್ತೆ. ಇವಾಗ ಯಾವುದಾದ್ರೂ ಟ್ರ್ಯಾಕ್ಟರ್ ಇಲ್ಲರೆ ಪವರ್ ಟಿಲ್ಲರ್ ತೋಟದಲ್ಲಿ ಹೋಗಬೇಕು ಅಂದರೆ ಕನಿಷ್ಠ 4 ಅಡಿ ಅಂತರ ಇರಬೇಕಿರುತ್ತೆ ಸಾಲಿಂದ ಸಾಲಿಗೆ. 3 ಅಡಿ ಕೊಟ್ರೆ ಅವಾಗ ಅಂತರ್ ಬೇಸಾಯ ಮಾಡೋದಕ್ಕೆ ಯಂತ್ರಗಳನ್ನ ಬಳಸಕ್ಕಾಗಲ್ಲ, ಕಾರ್ಮಿಕರನ್ನೇ ಬಳಸಬೇಕು. ಅವಾಗ ಏನಾಗುತ್ತೆ, ಕಾರ್ಮಿಕರ ವೆಚ್ಚ ಜಾಸ್ತಿ ಆಗುತ್ತೆ, ಬೇಸಾಯ ವೆಚ್ಚ ಜಾಸ್ತಿ ಆಗುತ್ತೆ. ಹಾಗಾಗಿ 3x3 ಅಡಿ ಅಂತರದಲ್ಲಿ ಹಿಪ್ಪನೇರಳೆನ ಬೆಳಿಬಾರ್ದು ಅನ್ನೋದು ನಿಮ್ಮ ಸಲಹೆ. ಬೆಳಿಬಾರ್ದು ಅನ್ನೋದಕ್ಕಿಂತ ಅವ್ರಿಗೆ ಅದೆಲ್ಲ ಅನಾನುಕೂಲಗಳಿದೆ. ಸೊ ಅಂದ್ರೆ ಮನೆಯಲ್ಲಿ ಕೆಲಸಗಾರರು ಸಾಕಷ್ಟಿದ್ದು ಅವ್ರದೇ ಫ್ಯಾಮಿಲಿಯಲ್ಲಿ ಎಲ್ಲ ಇದ್ರೆ ಮಾಡ್ಕೋಬಹುದು. ಎಷ್ಟು ಸಸಿ ಬರುತ್ತೆ 3x3 ಹಾಕಿದ್ರೆ? 3x3 ಅಲ್ಲಿ ಎಕರೆಗೆ 4,938 ಸಸಿ ಬರುತ್ತೆ. ಆಯ್ತು, ಬೇರೆ ಬೇರೆ ವಿಧಾನಗಳ ಬಗ್ಗೆ ಹೇಳ್ತಾ ಹೋಗಿ. ನೆಕ್ಸ್ಟ್ ನಾವು ಅದಾದ್ಮೇಲೆ IJS ಅಂತ ಏನ್ ಹೇಳಿದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಮಾಡೋದು ಸ್ಪೇಡ್ ರೋ ಸಿಸ್ಟಮ್, ಜೋಡಿ ಸಾಲಿ ಪದ್ಧತಿ. ಅದರಲ್ಲಿ ನಾವು ಜೋಡಿ ಸಾಲಿನ ಮಧ್ಯೆ 3 ಅಡಿ ಇರುತ್ತೆ ಅಂತರದಲ್ಲಿ ಬೆಳಿತೀವಿ. ಒಂದು ಜೋಡಿ ಸಾಲಿಂದ ಇನ್ನೊಂದು ಜೋಡಿ ಸಾಲಿಗೆ 5 ಅಡಿ ಅಂತರ, ಗಿಡದಿಂದ ಗಿಡಕ್ಕೆ ಒಂದು ಸಾಲಿನಲ್ಲಿ ಗಿಡದಿಂದ ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬೆಳಿತೀವಿ. ಆ ಥರ ಬೆಳೆಯೋದ್ರಿಂದ ನಮಗೆ ಅನುಕೂಲಗಳೇನೆಂದರೆ ಸೂರ್ಯನ ಬೆಳಕು, ಗಾಳಿ ಎಲ್ಲ ಗಿಡಗಳಿಗೆ ಚೆನ್ನಾಗಿ ಒದಗೋದ್ರಿಂದ ಎಲೆದ ಗುಣಮಟ್ಟ ಜಾಸ್ತಿ ಇರುತ್ತೆ. ಅಲ್ಲಿ ರೋಗಗಳು ಆಗಲಿ ಕೀಟ ಬಾಧೆ ಆಗಲಿ ಕಡಿಮೆ ಇರೋದ್ರಿಂದ ಗುಣಮಟ್ಟನೂ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಏನೇನು ಔಷಧಿಗಳೆಲ್ಲ ಸಿಂಪಡಣೆ ಮಾಡ್ತೀವಿ ಅದರದ್ದು ವೆಚ್ಚನೂ ಕಡಿಮೆ ಆಗುತ್ತೆ. ಆದ್ದರಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ನು ಕಡಿಮೆ ಆಗುತ್ತೆ. ಅಲ್ಲಿ ಗುಣಮಟ್ಟ ಚೆನ್ನಾಗಾದ್ರೆ ಗೂಡಿನ ಗುಣಮಟ್ಟನೂ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ನಾವು ಇನ್ನೊಂದು ಗಮನಿಸೋದಂದರೆ 3 ಅಡಿಗಿಂತೂ ಗಿಡ ಜಾಸ್ತಿ ಬರುತ್ತೆ. ಅಂದಾಜು 1000 ಗಿಡ ಅಷ್ಟೇ ಜಾಸ್ತಿ. ಎಷ್ಟು ಬರುತ್ತೆ ಒಟ್ಟು? 5,555 ಗಿಡ ಬರುತ್ತೆ ಎಕರೆಗೆ. 3 ಅಡಿನಲ್ಲಿ ಎಷ್ಟು ಬರುತ್ತೆ? 4,900 ಗಿಡ ಬರುತ್ತೆ. ಓಕೆ, ಅಂದ್ರೆ IJS ಸಿಸ್ಟಮ್ ಅಲ್ಲಿ ಇನ್ನೂ ಜಾಸ್ತಿನೂ ಗಿಡ ಬರುತ್ತೆ, 500-600 ಗಿಡ ಜಾಸ್ತಿ ಬರುತ್ತೆ. ಓಕೆ, ಆವಾಗ ಈಲ್ಡು ಜಾಸ್ತಿ ಇರುತ್ತೆ. ಈಗ ರೈತರು ಕೋಲಾರಲ್ಲೆಲ್ಲ ನೋಡೋದಾದರೆ 3x4, 3x5 ಅವ್ರಿಗೆ ಅನುಕೂಲ ತಕ್ಕಂತೆ ಪ್ರಾಕ್ಟೀಸ್ ಮಾಡ್ತಾರೆ. ಅದರಲ್ಲೆಲ್ಲ ಏನಂದರೆ ಇಂಟರ್ ಕಲ್ಟಿವೇಷನ್ ಮಾಡ್ಬೋದು. ಅಂದರೆ ಯಂತ್ರಗಳನ್ನ ಉಪಯೋಗಿಸಿ, ಟ್ರ್ಯಾಕ್ಟರ್ ಟಿಲ್ಲರ್ ಉಪಯೋಗಿಸಿ ನಾವು ಕಳೆ ಕೀಳೋದಾಗಲಿ ಔಷಧಿ ಹೊಡೆಯೋದಾಗಲಿ ಎಲ್ಲನೂ ಮಾಡ್ಕೋಬೋದಿರುತ್ತೆ. ಯಾಕಂದರೆ ಅದರಲ್ಲಿ ಸಾಲಿಂದ ಸಾಲಿಗೆ 4 ಅಡಿ 5 ಅಡಿ ಅಂತರ ಇಟ್ಕೊಂಡಿರ್ತಾರೆ, ಅದರಿಂದ ಮಾಡ್ಬೋದಿರುತ್ತೆ. ಆದರೆ ಅದರಲ್ಲಿ ಗಿಡ ನಮ್ಮ IJS ಏನು ಹೇಳಿದ್ವಿ ಜೋಡು ಸಾಲು ಪದ್ಧತಿ ಅದಕ್ಕಿಂತ ಕಡಿಮೆನೇ ಇರ್ತವೆ. ಯಾವ್ಯಾವ ಅಂತರದಲ್ಲಿ ಎಷ್ಟೆಷ್ಟು ಗಿಡ ಬರುತ್ತೆ ಹೇಳ್ಬಿಡಿ ಮೇಡಮ್. ಇದು 3x3 ಅಡಿಯಲ್ಲಿ ಎಕರೆಗೆ 4,900 ಗಿಡ ಬರುತ್ತೆ. 4x4 ಅಡಿಯಲ್ಲಿ 2,700 ಗಿಡ ಬರುತ್ತೆ. 5x5 ಅಡಿಯಲ್ಲಿ 1,700 ಗಿಡ ಬರುತ್ತೆ. 6x6 ಅಡಿಯಲ್ಲಿ 1,200, 3x4 ಅಡಿಯಲ್ಲಿ 3,700, 3x5 ಅಡಿಯಲ್ಲಿ 2,900. ಜೋಡು ಸಾಲು ಪದ್ಧತಿ ನಾವು IJS ಅಂತೀವಲ್ಲ ಅದರಲ್ಲಿ 5,500 ಗಿಡ ಬರುತ್ತೆ. ಎಲ್ಲ ಅಂತರಗಳಿಗಿಂತ IJS ಸಿಸ್ಟಮ್ ಅಲ್ಲೇನೆ 1 ಎಕರೆಗೆ ಹಿಪ್ಪನೇರಳೆ ಗಿಡಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನೊಂದೇನೆಂದರೆ ಜೋಡಿ ಸಾಲು ಪದ್ಧತಿಯಲ್ಲಿ ಅನಾನುಕೂಲ ಏನಂದರೆ ಅಲ್ಲಿ ಟ್ರ್ಯಾಕ್ಟರ್ ಆಗಲಿ ಟಿಲ್ಲರ್ ಆಗಲಿ ಸಾಲಿನ ಉದ್ದಕ್ಕೂ ಅಷ್ಟೇ ಯೂಸ್ ಮಾಡ್ಬೋದಿರುತ್ತೆ. ಅಡ್ಡಡ್ಡಕ್ಕೆ ಗಿಡದ ಮಧ್ಯ ಕಳೆ ತೆಗಿಯೋಕ್ಕೆಲ್ಲ ಆಗಲ್ಲ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ಪವರ್ ಟಿಲ್ಲರ್ ಯೂಸ್ ಮಾಡಿ. ಅಂದರೆ 5 ಅಡಿ ಏನು ವಿಸ್ತಾರವಾದ ಜಾಗ ಬಿಟ್ಟಿರ್ತಾರೆ ಅಲ್ಲಿ ಮಾತ್ರ ಸಂಚರಿಸಬಹುದು, ಅಲ್ಲಿ ಮಾತ್ರ. ಆದರೆ ಅಡ್ಡಡ್ಡವಾಗಿ ಸಂಚರಿಸಕ್ಕಾಗಲ್ಲ. ಆವಾಗ ಅಲ್ಲಿ ನಾವು ನೇಗಿಲು ಎಲ್ಲ ಯೂಸ್ ಮಾಡಿ ರೈತರು ಕಳೆ ತಗೋತಾರೆ ಸರ್. ಆವಾಗ ಅಲ್ಲಿ ಸ್ವಲ್ಪ ಖರ್ಚು ಅಂದರೆ ಬೇರೆದಕ್ಕೆ ಟ್ರೀ ಪ್ಲಾಂಟೇಶನ್ ಅಂದರೆ ಮರಗಡ್ಡಿ ಏನು ಹೇಳ್ತೀವಿ ಅದಕ್ಕಿಂತ ಜಾಸ್ತಿ ಇರುತ್ತೆ ಸ್ವಲ್ಪ. ಈಗ ಮರಗಡ್ಡಿ ಅಂದರೆ ನಾವು 8x8 ಅಡಿ 10x10 ಅಡಿಯಲ್ಲಿ ಬೆಳೀತಾರೆ. ಮೋಸ್ಟ್ ಆಫ್ ದ ಪ್ಲಾಂಟೇಶನ್ ಈ ಅಂತರದಲ್ಲೇ ಬೆಳೀತಾರೆ ಸರ್. 8x8 ಅಥವಾ 10x10 ಅಡಿ. ಅದರಲ್ಲಿ 8x8 ಅಡಿಯಲ್ಲಿ 690 ಗಿಡ ಬರುತ್ತೆ. 10x10 ಅಡಿಯಲ್ಲಿ 444 ಗಿಡ ಬರುತ್ತೆ ಸರ್.
ಅದಾದ ನಂತರ ಇವಾಗ ನಾವು ಮರಗಡ್ಡಿ ಎಲ್ಲಿ ಬೆಳೀತಾರೆ ಅಂದರೆ ಎಲ್ಲಿ ನೀರಿನ ಕೊರತೆ ಇರುತ್ತೋ ಅಲ್ಲಿ, ಮತ್ತು ನಾವು ಇಂಟರ್ಕಲ್ಚರಲ್ ಆಪರೇಷನ್ಸ್ ಟ್ರ್ಯಾಕ್ಟರಲ್ಲಿ ಪವರ್ ಟಿಲ್ಲರಲ್ಲಿ ಮಾಡೋಕ್ಕಂತ ಮರಗಡ್ಡಿ ಬೆಳೀತಾರೆ. ನಾವು ನೀರು ತುಂಬ ಚೆನ್ನಾಗಿದೆ ನೀರು ಎಲ್ಲ ಅಂದರೆ ನಮ್ಮ ರೈತರಿಗೆ ಯಾವುದು ಅನುಕೂಲನೋ ಅದನ್ನು ಬೆಳ್ಕೋಬೋದು ಅವರು. ಈ ಮರಗಡ್ಡಿ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಹೇಳ್ಬೋದಾ? ಅಂದರೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ, ಯಾಕೆಂದರೆ ಇವತ್ತು ನೀರಿಗೆ ಬಹಳ ಕೊರತೆ ಇದೆ, ಸಮಸ್ಯೆ ಇದೆ. ಹಾಗಾಗಿ ಮಳೆ ಆಧಾರಿತ ಪ್ರದೇಶಕ್ಕೆ ವರದಾನ ಅಂತಲೇ ಹೇಳ್ತಾರೆ. ಹೌದು ಸರ್. ಸೊ ಯಾವ ರೀತಿ ಈ ಮರಗಡ್ಡಿ ಬೇಸಾಯವನ್ನು ಅಳವಡಿಸ್ಕೋಬೋದು ರೈತರು, ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ರೈತರು ಫಸ್ಟು 1 ವರ್ಷದ ಗಿಡಗಳೇನಿರುತ್ತೆ ಅದನ್ನು ಬೆಳಿಬೇಕಿರುತ್ತೆ ಸರ್. ಯಾವ ತಳಿ ಬಳಸಿದ್ರೆ ಸೂಕ್ತ ಮರಗಡ್ಡಿಗೆ? ಮರಗಡ್ಡಿಗೆ V1, G4 ಎಲ್ಲ ತಳಿಗಳು ಸೂಕ್ತ. ನೀವೇ ಅಭಿವೃದ್ಧಿ ಪಡಿಸಿರೋದು CSRT ಮೈಸೂರಿಂದ ಅಭಿವೃದ್ಧಿಪಡಿಸಿ 1 ವರ್ಷದ ಸಸಿಗಳನ್ನು ತಗೋಬೇಕಾ? ಹಾಂ ಸರ್. ಯಾಕಂದರೆ ನಾವು ಅಲ್ಲಿ 5 ಅಡಿಯಷ್ಟು ಹೈಟ್ ಇಡ್ತೀವಿ, ಗಿಡದ ಉದ್ದ ಅಲ್ಲಿ ಕಟಾವು ಮಾಡ್ತೀವಿ. ಅಷ್ಟನ್ನ ನಮಗೆ ಬೇಕು ಅಂದರೆ 1 ವರ್ಷ ಆದರೂ ನರ್ಸರಿಯಲ್ಲಿ ಇರಬೇಕು, ಅದು ಬೆಳೆದಿರಬೇಕು. ಆ ಥರದ್ದು. ಎಷ್ಟು ಎತ್ತರ ಬೆಳೆದಿರ್ಬೇಕು ನರ್ಸರಿನಲ್ಲಿ ಅಂದಾಜು? ಅಂದಾಜು ಒಂದು 8 ಅಡಿ. ಓಹೋ, 8 ಅಡಿವರೆಗೂ ಬೆಳೆದಿರುವಂಥ 1 ವರ್ಷದ ಸಸಿನ ನಾಟಿ ಮಾಡಬೇಕು. ನಾಟಿಗೆ ಏನು ಪೂರ್ವ ಸಿದ್ಧತೆ ಮಾಡ್ಕೋಬೇಕು? ನಾಟಿಗೆ ಸಿದ್ಧತೆ ಫಸ್ಟು ನಾವು ಭೂಮಿನ ಚೆನ್ನಾಗಿ ಉಳುಮೆ ಮಾಡ್ಕೋಬೇಕು. ಅದಾದಮೇಲೆ ಕೊಟ್ಟಿಗೆ ಗೊಬ್ಬರ ಬರುತ್ತೆ, ಅದನ್ನು 25 ಮೆಟ್ರಿಕ್ ಟನ್ ಪರ್ ಹೆಕ್ಟೇರ್ ಅಂತ ಹೇಳ್ತೀವಿ. ಅಷ್ಟನ್ನು ಕೊಟ್ಟಿಗೆ ಗೊಬ್ಬರ ಹಾಕಿ ಉಳುಮೆ ಮಾಡಿಕೊಂಡು ಮತ್ತು ಮಾರ್ಕಿಂಗ್ಸ್ ಮಾಡ್ಕೋಬೇಕು. ಯಾಕಂದರೆ ನಮಗೆ ಮರಗಡ್ಡಿ ಅಂದರೆ ಒಂದು 15-20 ವರ್ಷದವರೆಗೂ ಇರೋ ಥರದ್ದು. ಒಂದು ಸಲ ಮಾರ್ಕಿಂಗ್ಸ್ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ನಾವು ನಾಟಿ ಮಾಡಿಲ್ಲ ಅಂದರೆ ಡ್ಯಾಮೇಜ್ ಆಗೋದು, ನಾವು ಯಾವಾಗಾದ್ರೂ ಇಂಟರ್ಕಲ್ಚರಲ್ ಆಪರೇಷನ್ಸ್ ಆವಾಗ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ಸೊ ನಾವು ಕರೆಕ್ಟಾಗಿ ಮಾರ್ಕಿಂಗ್ ಮಾಡಿಕೊಂಡು ಪ್ಲಾಂಟೇಶನ್, ಪಿಟ್ ಸಿಸ್ಟಮ್ ಆಗಲಿ ಪಿಟ್ಸ್ ತೆಗೆದು ಪ್ಲಾಂಟೇಶನ್ ಮಾಡ್ಕೋಬಹುದು ಇರುತ್ತೆ. ಗುಂಡಿ ಏನಾದರೂ ಹೊಡಿಬೇಕಾ? ಗುಂಡಿ, ಪಿಟ್ ಅಂದರೆ ಗುಂಡಿ, ಅದು 4 ಅಡಿ 4 ಅಡಿ 4 ಅಡಿ ಆ ಥರ ಗುಂಡಿ ಹೊಡಿಬೇಕು. ಅಷ್ಟು ದೊಡ್ಡ ಗುಂಡಿನ 4 ಅಡಿ ಬೇಕಾ? ಅಂದರೆ ಉದ್ದ ಅಗಲ ಆಳ ಆ ಥರ ಹೊಡೆದು ಅದರಲ್ಲಿ ಮಣ್ಣು ಗೊಬ್ಬರ ಎಲ್ಲ ಹಾಕಿ ನಾಟಿ ಮಾಡಬೇಕಿರುತ್ತೆ. ಅಂದರೆ ಒಳಗಡೆ ಕಡ್ಡಿ ನಾಟಿ ಮಾಡಬೇಕು. ಒಳಗಡೆ ಕಡ್ಡಿ ನಾಟಿ ಮಾಡಬೇಕು. ಸ್ವಲ್ಪ ಮೇಲೆ ಇನ್ನು ಮಿಕ್ಕಿರುತ್ತೆ ಸರ್ ಹಳ್ಳ, ಅದರಲ್ಲಿ ನಾವು ನೆಕ್ಸ್ಟ್ ಗೊಬ್ಬರ ಏನಾಗ್ತೀವಿ, ಮಳೆ ಬಂದರೆ ನೀರು ನಿಲ್ಲೋದು ಅದೆಲ್ಲ ಆಗುತ್ತೆ. ಓಹೋ, ಅಂದರೆ 10 ಅಡಿಗೆ ನಾವು ಸಸಿ ನಾಟಿ ಮಾಡಿದ್ರು ಒಂದೊಂದು ಸಸಿ ನಾಟಿ ಮಾಡೋ ಜಾಗದಲ್ಲೂ 4 ಘನ ಅಡಿಯ ಗುಂಡಿ ಹೊಡ್ಕೊಂಡು ಮಧ್ಯಕ್ಕೆ ಕಡ್ಡಿ ನಾಟಿ ಮಾಡಬೇಕು. ಹೌದು ಸರ್. ಆಮೇಲೆ ಅದಕ್ಕೆ ಹನಿ ನೀರಾವರಿ ಅಳವಡಿಸ್ಕೋಬೋದಾ? ಹನಿ ನೀರಾವರಿ ಅಳವಡಿಸ್ಕೋಬೋದು. ಆಮೇಲೆ ಕಡ್ಡಿ ನಾಟಿ ಮಾಡಿದ್ಮೇಲೆ ಏನಿರುತ್ತೆ ವ್ಯವಸಾಯಿಕ ಕಾರ್ಯಕ್ರಮಗಳು? ಕಡ್ಡಿ ನಾಟಿ ಮಾಡಿದ್ಮೇಲೆ ಒಂದು 9 ತಿಂಗಳವರೆಗೂ ಸರ್ ನಾವು ಸಪ್ಪನ್ನ ಕಟಾವು ಮಾಡಬಾರ್ದು. ಅದುವರೆಗೂ ಕಳೆ ತಗೊಳ್ಳೋದು, ಗೊಬ್ಬರ ಹಾಕ್ಕೊಳ್ಳೋದು ಅದೆಲ್ಲ ಇರುತ್ತೆ. ನಂತರ ಪ್ರೂನಿಂಗ್ ಟ್ರೈನಿಂಗ್ ಅಂತ ಇರುತ್ತೆ. ಪ್ರೂನಿಂಗ್ ಅಂದರೆ ನಾವು ಮರಗಡ್ಡಿಯಲ್ಲಿ ಇಂಪಾರ್ಟೆಂಟ್ ಅಂದರೆ ಒಂದು ಗಿಡಕ್ಕೆ 1 DFL ಅಂತ ಹೇಳ್ತಾರೆ. ಆ ಥರ ಸೊಪ್ಪು ತೆಗಿಬೇಕಂದ್ರೆ ಟ್ರೈನಿಂಗ್ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ನಾವು ಗಿಡದನ್ನ ಹೆಂಗೆ ಬೆಳೆಸ್ತೀವಿ ಅನ್ನೋದು. ಅದಕ್ಕೆ ಫಸ್ಟ್ 4 ಅಡಿಯಷ್ಟು ಒಂದೇ ಬಿಡಬೇಕು, ಕಾಂಡವನ್ನು ಬಿಡಬೇಕು. ಅದಾದಮೇಲೆ 3/4 ಅಡಿ, ಅರ್ಧದಿಂದ 3/4 ಅಡಿಯಷ್ಟು 3 ಕೊಂಬೆಗಳನ್ನ ಬಿಡಬೇಕು. ಅದಾದ್ಮೇಲೆ ಅದರಿಂದ 3 ಕೊಂಬೆ ಸುತ್ತಲೂ ಹಂಗೆ ಬಿಟ್ಕೊಂಡು ಅಟ್ಲೀಸ್ಟ್ ಒಂದು 3ರಿಂದ 4 ಪ್ರೂನಿಂಗ್ ಆಗೋ ಒಳಗಡೆ ಒಂದು 20ರಿಂದ 30 ಈ ಥರ ಕೊಂಬೆ ಬಿಟ್ಕೊಂಡ್ರೆ ಅದರಿಂದ 3 ನಮಗೆ ಬರ್ತಿರುತ್ತೆ. ಆವಾಗ ಸ್ಟೆಪ್ ಅಪ್ ಸ್ಟೆಪ್ ಡೌನ್ ಅಂತ ಪ್ರೂನಿಂಗ್ ಮಾಡ್ತಾರೆ. ಆವಾಗ ಒಂದು ನಮಗೆ ಆರೋಗ್ಯವಾಗಿರೋ ಕೊಂಬೆಗಳು ಒಂದು 60 ಸಿಕ್ಕಿದ್ರೆ ಅದರಿಂದ ಒಂದು 3-4 ವರ್ಷ ಆದಮೇಲೆ 1 DFL 1 ಗಿಡಕ್ಕೆ ಮೇಯಿಸ್ಬೋದಿರುತ್ತೆ. ಅಂದ್ರೆ ಒಂದು ಮೊಟ್ಟೆನ ಒಂದು ಗಿಡ ಮೇಯಿಸೋ ಅಷ್ಟು ಸೊಪ್ಪು ಬರಬೇಕು ಅಲ್ವಾ? ಅಂದ್ರೆ ಮೊದಲನೇ ಕಟಾವನ್ನ 4 ಅಡಿ ಎತ್ತರದಲ್ಲಿ ಮಾಡಬೇಕು ಅಲ್ವಾ? ಅದರ ಮೇಲ್ಗಡೆ ಮತ್ತೆ 3 ಅಥವಾ 4 ಬೇರೆ ಬೇರೆ ದಿಕ್ಕಲ್ಲಿ ಬಿಟ್ಕೊಂಡು ಒಟ್ಟು ನಮಗೆ 30 ಕಡ್ಡಿ ಆರೋಗ್ಯಯುತವಾದಂತ ಕಡ್ಡಿ ಸಿಗಬೇಕು. ಅಥವಾ 60 ಸಿಗಬೇಕು. 30ರಿಂದ 60 ಅಂತೀರಾ ಅಥವಾ ಹೇಗೆ? ಇಲ್ಲ ಸರ್, 20ರಿಂದ 30 ಸಿಕ್ಕಿದ್ರೆ ಅದರಿಂದ 3 ಬರುತ್ತಲ್ಲ, ಒಂದು 60ವರೆಗೂ ನಮ್ಗೆ ಕಟಾವು ಮಾಡೋವಾಗ
ಒಂದು ಗಿಡಕ್ಕೆ 60 ನಾವು ಕಟಾವು ಮಾಡ್ಕೋತಿದ್ರೆ ಹೆಲ್ತಿ ಶೂಟ್ಸು ಸಾಕು. ಅದಕ್ಕೆ ಕ್ವಾಲಿಟಿ ಎಲ್ಲ ಗುಣಮಟ್ಟ ಎಲ್ಲ ಚೆನ್ನಾಗಿರುತ್ತೆ ಮರಗಡ್ಡಿಯಲ್ಲಿ. ಆವಾಗ ನಮಗೆ ಚೆನ್ನಾಗಿ ಹೀಲ್ಡ್ ಸಿಗುತ್ತೆ. 1 ಎಕರೆಗೆ ಅಂದಾಜು 400 ಗಿಡ ಇರುತ್ತೆ. ಅಂದ್ರೆ ಒಂದು ಗಿಡಕ್ಕೆ 400 ಇರುತ್ತೆ. ಅಂದಾಜು ತಗೊಳ್ಳೋಣ, 444 ಅಂತ ತಾವಂದ್ರಿ. ಆದ್ರೆ 44 ಬಿಟ್ಬಿಟ್ಟು 400 ಅಂತಲೇ ಲೆಕ್ಕ ಹಿಡಿದ್ರು ಒಂದು ಗಿಡಕ್ಕೆ 1 ಮೊಟ್ಟೆ ಅಂದ್ರೆ ಎಕರೆಗೆ 400 ಮೊಟ್ಟೆ ಸಾಕ್ಬೋದಲ್ಲ? ಹೌದು ಸರ್. ಬಟ್ ಅದು ಒಂದು 3-4 ವರ್ಷ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಸೊಪ್ಪು ಇಳುವರಿ ಇರಲ್ಲ. ಆದ್ರೆ ಜೋಡಿ ಸಾಲ್ ಪದ್ಧತಿ ಆಗ್ಲಿ ಅಥವಾ ನಿಬಿಡ ನಾಟಿ ಪದ್ಧತಿನಲ್ಲಿ 250 ಮೊಟ್ಟೆ ತರೋದು ಕಷ್ಟ ಎಕರೆಗೆ ಅಲ್ವಾ? IJS ಅಲ್ಲಿ ಚೆನ್ನಾಗಿ ಮಾಡ್ತೀವಿ ಅಂದ್ರೆ 250ರಿಂದ 300 ಮೊಟ್ಟೆ ಮಾಡ್ಬೋದು ಎಕರೆಗೆ. ಆದ್ರೂ ನೋಡಿ, ಮಳೆ ಆಶ್ರಯದಲ್ಲಿ ಮರಗಡ್ಡಿ ಬೆಳೆಸ್ಕೊಂಡು 400 ಮೊಟ್ಟೆ ಸಾಕ್ಬೋದು ಅಂದ್ರೆ ಖಂಡಿತವಾಗೂ ಇದೊಂದು ಒಳ್ಳೆ ವಿಧಾನನೇ. ಹೌದು ಸರ್, ಒಳ್ಳೆ ವಿಧಾನ. ನಿಮ್ಮ ಸಂಸ್ಥೆನಲ್ಲಿ ಇದ್ರ ಬಗ್ಗೆ ಎಲ್ಲ ತರಬೇತಿ ಕೊಡ್ತೀರಿ ಮತ್ತೆ ಪ್ರಾಯೋಗಿಕವಾಗಿ ಎಲ್ಲ ಮಾಹಿತಿ ಕೊಡ್ತೀರಾ? ಹೌದು ಸರ್. ಈಗ ಬೇರೆ ಬೇರೆ ಅಂತರಗಳನ್ನು ಹೇಳಿದ್ರಲ್ಲ ತಾವು, ಈ ಅಂತರದಲ್ಲಿ ನಿಮ್ಮ ಸಂಸ್ಥೆನಲ್ಲಿ ನೀವು ಹಿಪ್ಪನೇರಳೆ ಬೆಳೆದು ನೋಡಿದ್ದೀರಾ? IJS ಅಲ್ಲಿ ನಾವು ಬೆಳಿತೀವಿ ಸರ್. ಎಕ್ಸ್ಪೆರಿಮೆಂಟ್ ಪ್ಲಾಟ್ಸ್ ಎಲ್ಲಾನು ಡಿಫ್ರೆಂಟ್ ಸ್ಪೇಸಿಂಗ್ ಅಲ್ಲಿ ಇದೆ, ಇದಾವೆ ಸರ್. ಬೇರೆ ಬೇರೆ ಅಂದ್ರೆ ಎಲ್ಲಾ ರೀತಿಯ ಅಂತರಗಳಲ್ಲೂ ಹಿಪ್ಪನೇರಳೆಯನ್ನ ಬೆಳೆದಿದ್ದೀರಿ. ಅದನ್ನ ಬಂದಂತ ನಾರ್ಮಲ್ ಆಗಿ ನಾವು ಇನ್ಸ್ಟಿಟ್ಯೂಟ್ ಅಲ್ಲಿ ಬರೆಯೋದು IJS ಜೋಡಿ ಸಾಲು ಪದ್ಧತಿನೇ ಬೆಳಿತೀವಿ. ಈಗ ಮರಗಡ್ಡಿನೂ ಪ್ಲಾಟ್ಸ್ ಪ್ರಿಪೇರ್ ಮಾಡ್ತಿದೀವಿ ಸರ್. ಅಲ್ವಾ? ಅಂದ್ರೆ ನೋಡೋದಕ್ಕೆ ಎಲ್ಲಾ ರೀತಿಯ ತಳಿಗಳು ಮತ್ತೆ ಎಲ್ಲ ರೀತಿಯ ಬೇಸಾಯ ವಿಧಾನನೂ ನಿಮ್ಮ ಸಂಸ್ಥೆನಲ್ಲಿ ಸಿಗುತ್ತೆ. ಹೌದು ಸರ್, ಅಲ್ವಾ? ಈಗ ಬೇರೆ ಬೇರೆ ಅಂತರಗಳನ್ನ ತಾವು ಹೇಳಿದ್ರಲ್ಲ, ಅದರಲ್ಲೂ ಅನುಕೂಲಗಳು ಅನಾನುಕೂಲಗಳು ಸಾಕಷ್ಟು ಇದಾವ. ಹೌದು ಸರ್. ನಾವು ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಿರೋದು ಏನಂದ್ರೆ, ಯಾವುದಾದ್ರೂ ಅಳವಡಿಸ್ಕೊಳ್ಳಿ, ನಮಗೆ ಸೂರ್ಯನ ಬೆಳಕು ಚೆನ್ನಾಗಿರಬೇಕು, ಗಾಳಿ ಚೆನ್ನಾಗಿರಬೇಕು, ಅದಾದಮೇಲೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಕಡಿಮೆ ಇರಬೇಕು. ಆದಷ್ಟು ನಾವು ಬೆಳೆಯೋಕ್ಕೆ ಎಷ್ಟು ವೆಚ್ಚ ಮಾಡ್ತೀವಲ್ಲ ಅದು ಕಡಿಮೆ ಇರಬೇಕು. ಪವರ್ ಟ್ರಿಲ್ಲರು, ಟ್ರ್ಯಾಕ್ಟರು ಓಡಾಡೋಕ್ಕೆ ಆಗಬೇಕು. ಅದಾದಮೇಲೆ ವಾಟರ್, ನಾವು ನೀರನ್ನು ಕಡಿಮೆ ಬಳಸಿ ಜಾಸ್ತಿ ಬೆಳೆ ತೆಗಿಯೋ ಥರ ಇರಬೇಕಿರುತ್ತೆ. BC ಬೆನಿಫಿಟ್ ಕಾಸ್ಟ್ ರೇಷಿಯೋ ಇದೆ ಅಲ್ಲ, ಅದು ಹೈ ಇರಬೇಕು. ಮತ್ತು ಪ್ಲಾಟ್ಸ್ನ ಮೇಂಟೆನೆನ್ಸ್ ಈಸಿ ಇರಬೇಕು. ಆಗಿತ್ತು ಅಂದರೆ ಯಾವ ಥರ ಅಂತರ ಆದರೂ ಉಪಯೋಗಿಸಿ ಬೆಳೆದ್ರೂ ಪರವಾಗಿಲ್ಲ ರೈತರಿಗೆ. ಬಟ್ ಆದರೆ ಇದನ್ನೆಲ್ಲದನ್ನು ಲೆಕ್ಕ ಹಾಕಿ ನೀವು ಸಜೆಸ್ಟ್ ಮಾಡೋದು IJS ಸಿಸ್ಟಮ್, IJS ಅಂಡ್ ಜೋಡಿ ಸಾಲು ಪದ್ಧತಿ, ಮತ್ತೆ ಈಗ ಹೇಳಿದ ಹಾಗೆ ಮರಗಡ್ಡಿ ಪದ್ಧತಿ ಅಲ್ವಾ? ಹೌದು. ಅಂದರೆ ಭಾಳಷ್ಟು ತಳಿಗಳಿದ್ದಾವೆ, ಅನುಕೂಲಕ್ಕೆ ತಕ್ಕಂತೆ ಅವರು ಬಳಕೆ ಮಾಡ್ಕೋಬಹುದು. ಈಗ ತೆಂಗಿನ ತೋಟದಲ್ಲಿ ಏನಾದರೂ ಹಿಪ್ಪನೇರಳೆ ಬೆಳಿಬೇಕು ಅನ್ನೋದಾದ್ರೆ ಅಲ್ಲಿ ಯಾವ ಅಂತರದಲ್ಲಿ ಬೆಳೆಯೋದು ಒಳ್ಳೆಯದು ಅನ್ಸುತ್ತೆ? ಅದರಲ್ಲೂ IJS ಜೋಡಿ ಸಾಲು ಪದ್ಧತಿ ಬೆಳಿಬೋದು ಸರ್ ತೆಂಗಿನ ತೋಟದೊಳಗೆ. ಹೌದಾ? ಒಂದು ವೇಳೆ ನಾನು ಜೋಡಿ ಸಾಲು ಬೇಡ ಅಂತೀನಪ್ಪ, ಅವಾಗ ಅದೇ ಸರ್, ಅವ್ರಿಗೆ ಏನು ಹೇಳಿದ್ವಿ ಅಂದರೆ ಕನ್ವೀನಿಯೆಂಟ್, ಅವ್ರಿಗೆ ಅನುಕೂಲ ಇರೋ ಥರ ಅವ್ರು ಬೆಳ್ಕೋಬೋದು. ಅಂದ್ರೆ ತೆಂಗಿನ ಮರದಿಂದ ಒಂದಷ್ಟು ಜಾಗ ಬಿಟ್ಟು ಬೆಳಿಬೇಕಾಗುತ್ತೆ. ಜಾಗ ಬಿಟ್ಟು ನಮ್ಮ ಹತ್ರ ಒಂದು ತಳಿ ಶೇಡ್ ಟಾಲರೆಂಟ್ ವೆರೈಟಿ ಇದೆ ಸರ್, ಸಹನಾ ಅಂತ, ಅದನ್ನ ಬೆಳ್ಕೋಬಹುದು. ಈಗೇನು ನೀವು ಅಂತರಗಳನ್ನ ಶಿಫಾರಸ್ ಮಾಡ್ತಿದ್ದೀರಲ್ಲ, ಇದು ಮಣ್ಣಿನ ಒಂದು ಗುಣಮಟ್ಟದ ಮೇಲೂ ನಿರ್ಧಾರ ಆಗುತ್ತಾ? ಅಂದ್ರೆ ಕಪ್ಪು ಮಣ್ಣಿಗೆ ಮತ್ತೆ ಕೆಂಪು ಗೋಡು ಮಣ್ಣಿಗೆ, ಕಪ್ಪು ಮತ್ತೆ ಕೆಂಪು ಮಿಶ್ರಿತ ಮಣ್ಣಿಗೆ, ಹೀಗೆ ಮಣ್ಣಿನ ವೈವಿಧ್ಯತೆ ಸಾಕಷ್ಟು ಇದೆಯಲ್ಲ, ಅಲ್ಲಿ ಅದಕ್ಕೂ ಮತ್ತೆ ಮಣ್ಣಿನ ಫಲವತ್ತತೆಗೂ ಅಂತರಕ್ಕೂ ಏನಾದರೂ ಸಂಬಂಧ ಇದೆಯಾ? ಆ ಥರ ಏನಿಲ್ಲ ಸರ್. ಅಂದ್ರೆ ಕಪ್ಪು ಮಣ್ಣಿರ್ಲಿ ಕೆಂಪು ಮಣ್ಣಿರ್ಲಿ ಯಾವುದೇ ಮಣ್ಣಿದ್ರೂ ಅಂತರಗಳು ಆತನಿಗೆ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೋಬಹುದು ಅಲ್ವೇ? ಈಗ ಹನಿ ನೀರಾವರಿ ಅಳವಡಿಸ್ಕೋತೀನಿ ಅಂತಂದ್ರೆ ಯಾವ ವಿಧಾನನೂ ಪರವಾಗಿಲ್ವಾ? IJS ಸಿಸ್ಟಮ್ ಆಗಲಿ ಅಥವಾ ಮತ್ತೊಂದಾಗಲಿ ಯಾವ ವಿಧಾನ ಒಳ್ಳೇದು ಅಂತ ಅನ್ಸುತ್ತೆ ತಮಗೆ? ಯಾವ ವಿಧಾನ ಆದರೂ ಬೆಳಿಬೋದು ಸರ್. ಬಟ್ IJS ಬೆಳೆದ್ರೆ ನಮಗೆ ಸಾಲುಗಳು ಕಡಿಮೆ ಇರ್ತವೆ, 3x3ಗಿಂತೂ ಕಡಿಮೆ ಇರೋದ್ರಿಂದ ಅಲ್ಲಿ ಡ್ರಿಪ್ ಇರಿಗೇಷನ್ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ, ವೆಚ್ಚ ಕಡಿಮೆ ಆಗುತ್ತೆ. ಈಗ ಬೇರೆ ಬೇರೆ ಅಂತರಗಳಲ್ಲಿ ಹಿಪ್ಪನೇರಳೆ ಬೆಳಿಬಹುದು ಅನ್ನೋದು ಒಂದು ವಿಚಾರ. ಆದರೆ ಹಿಪ್ಪನೇರಳೆ ಬೆಳೆ ಒಳಗಡೆ ಬೆಳೆಯಬಹುದಾದಂತಹ ಅಂತರ ಬೆಳೆಗಳಿದೆಯಲ್ಲ, ಅದಕ್ಕೂ ಮತ್ತೆ ಹಿಪ್ಪನೇರಳೆ ಸಾಲಿನ ಅಂತರಕ್ಕೂ ನೇರವಾದ ಸಂಬಂಧ ಇದೆ. ಸೊ ಏನೆಲ್ಲ ಅಂತರ ಬೆಳೆಗಳನ್ನು ಬೆಳಿಬಹುದು? ಈ ಹಸಿರೆಳೆ ಗೊಬ್ಬರಗಳನ್ನು ಬೆಳೆದು ಮಣ್ಣಿಗೆ ಪೂರೈಕೆ ಮಾಡೋದ್ರಿಂದ ಏನು ಅನುಕೂಲ ಆಗ್ಬೋದು, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿ. ಹೌದು ಸರ್. ನಾವು ಹಸಿರೆಲೆ ಗೊಬ್ಬರ ಅಂದರೆ
ಹಸಿ ಇರೋವಾಗಲೇ ಗಿಡದ ಭಾಗಗಳನ್ನು ಮಣ್ಣಿಗೆ ಸೇರಿಸೋದು ಸರ್. ಮಣ್ಣಿಗೆ ಸೇರಿಸಿ ಅದನ್ನು ಉಳುಮೆ ಮಾಡಿ ಸೇರಿಸೋದು. ಅದರಿಂದ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಅಲ್ಲಿ ಮೈಕ್ರೋಬ್ಸ್ ಅಂದರೆ ಸೂಕ್ಷ್ಮಾಣು ಜೀವಿಗಳ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಹೇಳ್ತೀವಿ, ಸಾವಯವ ಇಂಗಾಲ, ಅದು ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆಗೋದ್ರಿಂದ ಎಲ್ಲ ಪ್ರೊಡಕ್ಟಿವಿಟಿ, ನಮ್ಮ ಮಣ್ಣಿನಿಂದ ಏನು ಬೆಳೆದ್ರೂ ಅದರಿಂದ ಬೆಳೆ ಬರುತ್ತಲ್ಲ, ಅದು ಉತ್ತಮವಾದ ಬೆಳೆ ಬರುತ್ತೆ ಸರ್. ಇವಾಗ ಗ್ರೀನ್ ಮೆನ್ಯೂರಿಂಗ್ ಅಲ್ಲಿ 2 ಟೈಪ್ಸ್, ಹೆಸರೆಲೆ ಗೊಬ್ಬರದಲ್ಲಿ 2 ವಿಧಾನಗಳಿದೆ. ಅದು ಯಾವುದಂದ್ರೆ ನಾವು ಅಲ್ಲೇ ಬೆಳೆದು ಅಲ್ಲಿನೇ ಮಣ್ಣಿಗೆ ಸೇರಿಸೋದು, ಇಲ್ಲದ್ರೆ ನಾವು ಬದುಗಳಲ್ಲಿ ಕಾಡಲ್ಲಿ ಬೆಳೆದಿರೋ ಮರಗಳು, ಇಲ್ಲದ್ರೆ ವೇಸ್ಟ್ ಲ್ಯಾಂಡ್ಸ್ ಅಲ್ಲಿ ಬೆಳೆದಿರೋ ಮರಗಳಿಂದ ಎಳ ಸೊಪ್ಪನ್ನ ಕಿತ್ತು, ಸೊಪ್ಪು ಎಳ ಕೊಂಬೆಗಳನ್ನ ಕಿತ್ತು ಭೂಮಿಗೆ ಸೇರಿಸೋದು ನಮ್ಮ ತೋಟಕ್ಕೆ. ಅದು ಗ್ರೀನ್ ಲೀಫ್ ಮೆನ್ಯೂರಿಂಗ್ ಅಂತ ಹೇಳ್ತೀವಿ. ನಾವೀಗ ಮಲ್ಬರಿಯಲ್ಲಿ 2 ಮಾಡ್ಬೋದು. ಟ್ರೆಂಚಿಂಗ್ ಅಂಡ್ ಮಲ್ಚಿಂಗ್ ಒಂದು ವಿಧಾನ ಇದೆ. ಅದರಲ್ಲಿ ನಾವು ಬೇಕಂದ್ರೆ ಆ ಥರ ತೋಟದ ಸುತ್ತ ಬೆಳೆದಿರೋ ಗಿಡಗಳಿಂದ ಎಲ್ಲ ತಂದು ಸೇರಿಸ್ಬೋದು. ನಮ್ಮ ವೇಸ್ಟ್, ಸೆರಿಕಲ್ಚರ್ ವೇಸ್ಟ್ ಏನು ಸೇರಿಸ್ತೀವಿ ಟ್ರೆಂಚಿಂಗ್ ಮಲ್ಚಿಂಗ್, ಅದ್ರ ಜೊತೆಗೆ ಅದನ್ನು ಸೇರಿಸ್ಬೋದಿರುತ್ತೆ. ಇನ್ನೊಂದು ವಿಧಾನ ನಾವು ಗ್ರೀನ್ ಮೆನ್ಯೂರಿಂಗ್ ಅಲ್ಲೇ ಬೆಳೆಯೋದು. ಯಾವ್ದ್ಯಾವ್ದು ಬೆಳಿಬೋದು ಅಂದರೆ ಸನ್ ಹೆಂಪ್ ಅಂತ ಇದೆ, ಮತ್ತು ದಯಾಂಚ, ಅಲ್ಸಂದಿ, ಹುರುಳಿ, ಈ ಥರ ಎಲ್ಲದನ್ನು ಬೆಳ್ಕೋಬೋದಿರುತ್ತೆ. ಅದರಲ್ಲೂ ಹಸಿರೆಲೆಗೆ ಒಳ್ಳೆ ಕ್ಯಾರೆಕ್ಟರ್ ಏನಂದರೆ, ನಾವು ಹಸಿರೆಲೆ ಬೆಳಿತೀವಲ್ಲ, ತುಂಬ ಬಯೋಮಾಸ್ ಕೊಡಬೇಕು. ಬಯೋಮಾಸ್ ಅಂದರೆ ತುಂಬ ಎಲೆ ಜಾಸ್ತಿ ಇರಬೇಕು ಆ ಥರದ್ದು. ಮತ್ತು ಬೇಗ ಡಿಕಂಪೋಸ್ ಆಗಬೇಕು. ನಾವು ಮಣ್ಣಿಗೆ ಸೇರಿಸಿದ್ಮೇಲೆ ಬೇಗ ಡಿಕಂಪೋಸ್ ಆಗೋ ಥರ ಇರಬೇಕು. ಆಮೇಲೆ ನೈಟ್ರೋಜನ್ ಫಿಕ್ಸಿಂಗ್ ಇರಬೇಕು, ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸಬೇಕು, ಗಾಳಿಯಲ್ಲಿರೋದನ್ನ ಭೂಮಿಗೆ ಸೇರಿಸೋ ಶಕ್ತಿ ಇರಬೇಕು. ಆ ಥರದ್ದು ಹಸಿರೆಲೆ ಬೆಳಿಬೇಕಿರುತ್ತೆ. ಅದರಲ್ಲಿ ಮಲ್ಬರಿಯಲ್ಲಿ ಬೆಳಿಬೇಕಿರೋದು ಇಪ್ಪುನೇರಳೆಯಲ್ಲಿ ಸನ್ ಹೆಂಪ್ ಆರ್ ದಯಾಂಚ ತುಂಬ ಒಳ್ಳೆಯದು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಅದರಲ್ಲಿ ಈ ಎಲ್ಲ ಗುಣಗಳು ಇದೆ. ಇವಾಗ ನಮಗೆ ಕೊಟ್ಟಿಗೆ ಗೊಬ್ಬರ ಸ್ಕೇರ್ಸಿಟಿ ಇದೆ, ಅಂದರೆ ತುಂಬ, ಮತ್ತು ಅದಕ್ಕೆ ಡಿಮ್ಯಾಂಡು ಜಾಸ್ತಿ ಇರೋದ್ರಿಂದ ಹಸಿರೆಲೆ ಗೊಬ್ಬರ ಬೆಳೆಯೋದ್ರಿಂದ ನಮಗೆ ಅದನ್ನು ಕೊಟ್ಟಿಗೆ ಗೊಬ್ಬರ ಬಳಸೋದು ಸ್ವಲ್ಪ ಕಡಿಮೆ ಮಾಡ್ಬೋದಿರುತ್ತೆ. ಅದಾದಮೇಲೆ ನಮಗೆ ಈಗ ಸೀಡ್ ರೇಟ್, ಅಂದರೆ ನಾವು ಎಷ್ಟು ಕೆಜಿನ ಬಳಸಬೇಕು 1 ಎಕರೆಗೆ ಅಂದರೆ 15 kgಯಷ್ಟು ಬೀಜ ಬೇಕಾಗುತ್ತೆ. ಮತ್ತು ಇದು ಇಪ್ಪುನೇರಳೆ ತೋಟಗಳಲ್ಲಿ ಈ 1 ವರ್ಷಕ್ಕೆ 2 ಸಲ ಹಸಿರೆಲೆ ಗೊಬ್ಬರನ ಬೆಳಿಬೋದು. ಯಾವಾಗಂದರೆ ಮಳೆ ಈಗ ಸ್ಟಾರ್ಟ್ ಆಗುತ್ತೆ ಜೂನಲ್ಲಿ, ಅಂದರೆ ಆವಾಗ ಒಂದ್ಸಲಿ, ನೆಕ್ಸ್ಟ್ ಮಳೆ ಸ್ಟಾಪ್ ಅಂದರೆ ಕೊನೆ ಸಮಯದಲ್ಲಿ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಇನ್ನೊಂದ್ಸಲಿ ಬೆಳ್ಕೋಬೋದಿರುತ್ತೆ. ಅದಾದಮೇಲೆ ನಾವು ಬೇಕಂದರೆ ಇವಾಗ ಹಸಿರೆಲೆ ಗೊಬ್ಬರದ ಬೀಜಕ್ಕೆ ರೈಸೋಬಿಯಂ ಟ್ರೀಟ್ಮೆಂಟ್ ಮಾಡಿ ಬೆಳೆಸ್ಬೋದು, ಇಲ್ಲಾಂದರೆ ಹಂಗೂ ಬೆಳೆಸ್ಬೋದು. ರೈಸೋಬಿಯಂ ಟ್ರೀಟ್ಮೆಂಟ್ ಮಾಡಿದ್ರೆ ನಮಗೆ ನೈಟ್ರೋಜನ್ ಫಿಕ್ಸಿಂಗ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಯಾಕಂದರೆ ರೈಸೋಬಿಯಂ ನಾವೇ ಕೊಡೋದ್ರಿಂದ ಅವು ಸ್ವಲ್ಪ ಜಾಸ್ತಿ, ಅಂದರೆ ಆ ಸೂಕ್ಷ್ಮಾಣುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಅವು ಚೆನ್ನಾಗಿ ಜಾಸ್ತಿ ನೈಟ್ರೋಜನ್ ಫಿಕ್ಸಿಂಗ್ ಮಾಡೋ ಕೆಪಾಸಿಟಿ ಇರುತ್ತೆ. ಈಗ ನಮ್ಮ ಭೂಮಿಯಲ್ಲಿ ಕಡಿಮೆ ಇತ್ತು ಅಂದರೆ ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ ನೈಟ್ರೋಜನ್ ಫಿಕ್ಸೇಷನ್. ನಾವು ಟ್ರೀಟ್ಮೆಂಟ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ. ನಾವು ಟ್ರೀಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ವಿತೌಟ್ ಟ್ರೀಟ್ಮೆಂಟ್ ಬೆಳೆಸ್ಬೋದು. ಈಗ ಹೆಸರೆಳೆ ಗೊಬ್ಬರ ಬೆಳಿಬೇಕು ಅಂತಿರಲ್ಲ, ಯಾವ ಸಂದರ್ಭದಲ್ಲಿ ಬೆಳಿಬೇಕು? ಅಂದ್ರೆ ಈಗ ನಾವು ಸಂಪೂರ್ಣವಾಗಿ ಸಪ್ಪನ್ನು ಕಟಾವು ಮಾಡ್ತೀವಿ ಭೂಮಿ ಮಟ್ಟಕ್ಕೆ, ಅವಾಗ ಹಸಿರೆಲೆ ಬಿತ್ಕೋಬೇಕಾ? ಯಾವ ಸಮಯದಲ್ಲಿ ಬಿತ್ತನೆ ಮಾಡ್ಬೇಕು ಹಸಿರೆಲೆ ಗೊಬ್ಬರನ? ಹೌದು ಸರ್, ಜೂನ್ ಜುಲೈ ಆ ಟೈಮಲ್ಲಿ ಯಾವಾಗ ನಾವು ಪ್ರೂನಿಂಗ್ ಶೆಡ್ಯೂಲ್ ಬರುತ್ತಲ್ಲ ಆವಾಗಲೇ ಬಿತ್ಕೋಬೇಕು, ಸ್ಟಾರ್ಟಿಂಗಲ್ಲೇನೆ ಸರ್. ಈಗ ಗೊಬ್ಬರ ಎಲ್ಲ ಸೊಪ್ಪಿಗೂ ಕೊಡಬೇಕಿರುತ್ತೆ, ಆವಾಗ ಗೊಬ್ಬರ ಎಲ್ಲ ಹಾಕಾದ್ಮೇಲೆ ಇದು ಬೀಜನೂ ಬಿತ್ಕೊಂಡು ಉಳುಮೆ ಮಾಡೋ ಟೈಮಲ್ಲೇ ಬಿತ್ಕೊಬಿಡ್ಬೇಕು. ಅಂದರೆ ಸೊಪ್ಪು ಇಲ್ದಲೇ ಇರೋವಂಥ ಸಂದರ್ಭದಲ್ಲಿ ಕಡ್ಡಿನ ಕಟ್ ಮಾಡಿರ್ತೀವಲ್ಲ, ಆ ಟೈಮಲ್ಲಿ ಹಸಿರೆಲೆ ಗೊಬ್ಬರದ ಬೀಜವನ್ನು ಬಿತ್ತಬೇಕು. ಯಾವಾಗ ಅದನ್ನು ಉಳುಮೆ ಮಾಡಿ ಸೇರಿಸ್ಬೇಕು ಮಣ್ಣಿಗೆ? ಎಷ್ಟು ದಿವಸ ಇಟ್ಕೋಬೇಕು? ಅದನ್ನು 40ರಿಂದ 45 ದಿನದೊಳಗಡೆ ಬೆಳೆ ಬರುತ್ತೆ. ಅಂದರೆ ಅಲ್ಲಲ್ಲಿ ಒಂದೊಂದು ಹೂವು ಕಾಣ್ತಿದೆ ನಮಗೆ ಅಂದರೆ ಆ ಟೈಮಲ್ಲಿನೇ ಭೂಮಿಗೆ ಸೇರಿಸಿ ಅದನ್ನು ಮಣ್ಣಿಗೆ ಸೇರಿಸ್ಬೇಕು. 1 ಎಕರೆಗೆ ಎಷ್ಟು kg ಬೀಜ ಬಳಸ್ಬೋದು? 15 kg ಬೀಜ ಸರ್.
ಹೌದಾ? ಬಿತ್ತನೆ ಅಂದ್ರೆ ಅದನ್ನ ಬ್ರಾಡ್ಕಾಸ್ಟಿಂಗ್ ಆ ತರ ಮಾಡ್ಬೇಕಾ ಅಥವಾ ಸಾಲಲ್ಲಿ ಬಿತ್ತಬೇಕಾ, ಹೇಗೆ? ಇಲ್ಲ, ಬ್ರಾಡ್ಕಾಸ್ಟಿಂಗ್ ಮಾಡಿದ್ರೆ ಸಾಕು ಸರ್. ಅದಕ್ಕೆ ನಾವು ಭೂಮಿನ ನಾವು ಸಬ್ ಕಟಾವ್ ಮಾಡಿದ್ಮೇಲೆ ಭೂಮಿ ಉಳುಮೆ ಮಾಡಕ್ ಬರುತ್ತಲ್ಲ ಸರ್, ಆವಾಗ್ಲೇನೆ ಇದನ್ನ ಒಂದ್ಸಲಿ ಭೂಮಿ ಉತ್ತಾದ್ಮೇಲೆ ಬ್ರಾಡ್ಕಾಸ್ಟಿಂಗ್ ಮಾಡಿ ಇನ್ನೊಂದ್ಸಲಿ ಸುಮ್ಮನೆ ಹಂಗೆ ಕಲ್ಟಿವೇಟರ್ ಅಲ್ಲಿ ಮಣ್ಣನ್ನ ಮುಚ್ಚಬೇಕಿರುತ್ತೆ ಈ ಬೀಜದ ಮೇಲೆ. ಮಳೆಗೆ ಮತ್ತೆ ಬೆಳ್ಕೊಳ್ಳುತ್ತೆ ಅದು. ಮತ್ತೆ ಉಳುಮೆ ಮಾಡಿ ಸೇರಿಸೋದಕ್ಕೆ ಏನ್ ಮಾಡಬೇಕು? ಆವಾಗ ರೋಟೋವೇಟರ್ ಅದನ್ನ ಹಾಕಿ ಭೂಮಿಗೆ ಸೇರಿಸಬಹುದಿರುತ್ತೆ. ಓಕೆ. ಅಂದ್ರೆ 45 ದಿವಸದ ಹೊತ್ತಿಗೆ ಸೊಪ್ಪು ಕೂಡ ಬಂದಿರುತ್ತೆ ಕಟಾವಿಗೆ. ಹೌದು ಸರ್. ಆ ಸಮಯದಲ್ಲಿ ಮಣ್ಣಿಗೆ ಅದನ್ನ ಸೇರಿಸ್ಬಿಟ್ಟು ಆಮೇಲೆ ಸೊಪ್ಪಿನ ಕಟಾವನ್ನ ಶುರು ಮಾಡಬಹುದು. ಏನು ಅನುಕೂಲ ಇದೆ ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಸೇರಿಸೋದ್ರಿಂದ? ಹಿಪ್ಪನೇರಳೆ ತೋಟಕ್ಕೆ ಏನು ಪ್ರಯೋಜನ ಆಗುತ್ತೆ ಅಂತೀರಿ? ಮಣ್ಣಿನ ಫಲವತ್ತತೆ ಅಂತೂ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಅದರಿಂದ ಆರ್ಗ್ಯಾನಿಕ್ ಮ್ಯಾಟರ್ ಅಂದರೆ ಈ ಸಾವಯವ ವಸ್ತುಗಳು ತುಂಬ ಭೂಮಿಗೆ ಸೇರೋದ್ರಿಂದ 17 ಟನ್ನಷ್ಟು ಸಾವಯವ ವಸ್ತು ಬರುತ್ತೆ ಸರ್ 1 ಎಕರೆಗೆ ವರ್ಷಕ್ಕೆ. ಅಷ್ಟನ್ನ ಭೂಮಿಗೆ ಸೇರಿಸೋದ್ರಿಂದ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಲ್ಲ, ಸಾವಯವ ಇಂಗಾಲ ಜಾಸ್ತಿ ಆಗುತ್ತೆ. ಸಾವಯವ ಇಂಗಾಲ ಚೆನ್ನಾಗಿತ್ತು ಅಂದರೆ ಭೂಮಿಯಲ್ಲಿ ಎಲ್ಲ ಥರನೂ ಬೆಳೆಗೆ ಉಪಯೋಗ್ತಾನೆ. ಅದಾದಮೇಲೆ ಏನಂದರೆ ಮಣ್ಣಿನಲ್ಲಿ ಗಾಳಿ ಆಡೋದಾಗಲಿ ಮತ್ತು ಮಣ್ಣಲ್ಲಿ ಮಳೆ ನೀರು ಅಲ್ಲೇ ಬಿದ್ದಿದ್ದು ಇಂಗೋ ಶಕ್ತಿ ಜಾಸ್ತಿ ಆಗುತ್ತೆ. ಇಂಗಿದ ನೀರು ಅಲ್ಲೇ ಇಟ್ಕೊಳ್ಳೋದು ಅಂದರೆ ಅದು ಇನ್ನೂ ತುಂಬ ಬೇರಿಂದ ಕೆಳಗಡೆಗೆ ಹೋಗ್ದಂಗೆ ಮೇಲ್ಪದರದಲ್ಲೇ ಹಿಡ್ದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಇರುತ್ತೆ. ಅದಾದಮೇಲೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತಲ್ಲ, ಅದು ಗಾಳಿಯಲ್ಲಿರೋ ಸಾರಜನಕವನ್ನು ಅದು ಭೂಮಿಗೆ ಕೊಡೋದ್ರಿಂದ ನಮ್ಮ ಮಲ್ಬರಿಗೆ ಅದು ಸಿಗುತ್ತೆ. ಅದರಿಂದ ನಾವು ಅರ್ಧದಷ್ಟು ಅಮೋನಿಯಂ ಸಲ್ಫೇಟ್ ಏನು ಕೊಡ್ತೀವಿ ಅದನ್ನು ಕಟ್ ಮಾಡ್ಬೋದು, ಕಡಿಮೆ ಕೊಡ್ಬೋದಿರುತ್ತೆ. ಓಕೆ. ಅಂದರೆ ವರ್ಷದಲ್ಲಿ 2 ಬಾರಿ ಹಸಿರೆಲೆ ಗೊಬ್ಬರದ ಬೆಳೆಯನ್ನು ಬೆಳೆದು ಮಣ್ಣಿಗೆ ಪೂರೈಕೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಲ್ವೇ? ಹೌದು. ಈಗ ಬೇರೆ ಬೆಳೆನೇನಾದರೂ ಬೆಳಿಬೋದಾ? ಅಂತರ ಬೆಳೆಗಳು ಅಂತ ಹಿಪ್ಪನೇರಳೆ ಒಳಗಡೆ ಆದಾಯಕ್ಕೋಸ್ಕರ ಏನಾದ್ರು ಬೆಳ್ಕೋಬೋದಾ? ಹೌದು ಸರ್, ಬೆಳ್ಕೋಬೋದು. ಏನು ಬೆಳಿಬೋದು? ನಾವು ಎಲ್ಲ ಕಡಿಮೆ ಶಾರ್ಟ್ ಡ್ಯೂರೇಷನ್ ಕ್ರಾಪ್ಸ್ನ ಎಲ್ಲ ಬೆಳಿಬೋದು ಸರ್. ಒಂದು ಗಾರ್ಲಿಕ್, ಚಿಲ್ಲಿ ಅಂದರೆ ಆ ಥರ ಸ್ವಲ್ಪ ಸೆಂಟೆಡ್ ಇರುತ್ತಲ್ಲ, ಮೆಣಸಿನ್ಕಾಯಿ ಆ ಥರದನ್ನ ಬೆಳಿಬಾರ್ದು, ಅದರಿಂದ ಹುಳಗಳಿಗೆ ಪ್ರಾಬ್ಲಮ್ ಆಗುತ್ತೆ. ಮಿಕ್ಕಿದ್ದಂಥದ್ದು ಶಾರ್ಟ್ ಡ್ಯೂರೇಷನ್ ವಿತಿನ್ 1-2 ತಿಂಗಳಲ್ಲಿ ಬರೋ ಥರದ್ದು ಆ ಕ್ರಾಪ್ಸ್ ಎಲ್ಲ ಬೆಳ್ಕೋಬೋದು. ಹಿಪ್ಪನೇರಳೆ ಒಳಗಡೆ ಆ ಥರದ ಪ್ರಯೋಗಗಳನ್ನ ಏನಾದ್ರು ಮಾಡಿದ್ದೀರಾ ನಿಮ್ಮ ಸಂಸ್ಥೆನಲ್ಲಿ? ನಮ್ಮ ಸಂಸ್ಥೆಯಲ್ಲಿ ಆ ಥರ ಸ್ಟಡೀಸ್ ಕಡಿಮೆ ಸರ್. ಬಟ್ ನೀವು ಸಜೆಸ್ಟ್ ಮಾಡುವಾಗ ರೈತರಿಗೆ ಈಗ ಇಂಥ ಬೆಳೆ ಬೆಳೀರಿ ಇಂದಾಗ ಅದರಿಂದ ಬೇರೆ ರೋಗಗಳು ಹಿಪ್ಪನೇರಳೆಗೆ ಬರಬಾರ್ದಲ್ವಾ? ಹೌದು ಸರ್. ಅದೇ ಸರ್, ನಮಗೆ ಇವಾಗ ಹಿಪ್ಪುನೇರಳೆಯಲ್ಲಿ ಬೇರು ಕೊಳೆ ರೋಗ, ಬೇರು ಗಂಟು ರೋಗ ಅದೆಲ್ಲ ಜಾಸ್ತಿ ಇರುತ್ತೆ. ಆ ಥರ ರೋಗಗಳು ಜಾಸ್ತಿ ಇರೋ ಬೇರೆ ಕ್ರಾಪ್ಸ್ಗೆ ಯಾವುದಾದ್ರೂ ಇದ್ರೆ ಅದನ್ನು ಬೆಳಿಬಾರ್ದು ಅಂತ ಹೇಳ್ತೀವಿ. ಅದೇ ಕೆಲವೊಂದಷ್ಟು ಸಂದರ್ಭದಲ್ಲಿ ಚೆಂಡು ಹೂವನ್ನು ಬೆಳೆದು ಮಣ್ಣಿಗೆ ಸೇರಿಸಿದ್ರೆ ಒಳ್ಳೇದು ಅಂತಾರೆ. ಚೆಂಡು ಅದು ಯಾಕಂದ್ರೆ ಬೇರು ಗಂಟು ರೋಗನ ಕಡಿಮೆ ಮಾಡುತ್ತೆ ಅಂತ ಅದನ್ನ ಹೇಳ್ತಾರೆ ಸರ್. ಈಗ ಹಸಿರೆಳೆ ಗೊಬ್ಬರ ಅಂತಂದ್ರೆ ತಾವು ಹೇಳಿದ್ರಿ ಚಂಬೆ ಮತ್ತೆ ಸನ್ಹೆಂಪ್ ಅಲ್ವಾ? ಇವೆರಡನ್ನು ಬೆರೆಸ್ಬಿಟ್ಟು ಬಿತ್ತನೆ ಮಾಡ್ಬೋದಾ ಅಥವಾ ಒಂದೊಂದನ್ನೇ ಮಾಡ್ಬೇಕಾ, ಹೇಗೆ? ಬೆರೆಸಿನೂ ಬಿತ್ತನೆ ಮಾಡ್ಬೋದು ಸರ್, ಒಳ್ಳೇದೆ, ಅದನ್ನು ಒಳ್ಳೇದೆ. ಓಕೆ. 15 kg ಪ್ರತಿ ಎಕರೆಗೆ? ಹೌದು, 15 kg ಉಳುಮೆ ಮಾಡಬೇಕು, ಮಣ್ಣಿಗೆ ಸೇರಿಸ್ಬೇಕು. ಹೌದು. ಇದಲ್ಲದೆ ಬೇರೆ ಇನ್ನೇನಾದರೂ ಮಾಹಿತಿ ಇದೆಯಾ ರೈತರಿಗೆ ಹೇಳಬೇಕಾದ್ದು, ಹಿಪ್ಪನೇರಳೆ ಬೆಳೆಗಾರರಿಗೆ ಹೇಳಬೇಕಾದ್ದು? ಅದೇ ಹಸಿರೆಲೆ ಗೊಬ್ಬರ ಎಲ್ಲ ಬೆಳೆಯೋದ್ರಿಂದ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದು ಕಡಿಮೆ ಮಾಡ್ಬೋದು. ನಮ್ಮ ಮುಖ್ಯ ಆರ್ಗ್ಯಾನಿಕ್ ಕಾರ್ಬನ್ ತೋಟಗಳಲ್ಲಿ ಜಾಸ್ತಿ ಆಗೋದು, ಅದರಿಂದ ತುಂಬ ಉತ್ತಮ ಬೆಳೆ ತೆಗಿಬೋದಿರುತ್ತೆ. ಅದರಿಂದ ಎಲ್ಲರಿಗೂ ಇದೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳ್ತೀವಿ. ಅದಾದಮೇಲೆ ನಾವು ಯಾವಾಗಲೂ ಫಾರ್ಮರ್ಸ್ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರು, ನಮ್ಗೆ ಏನಾದರೂ ಮಾಹಿತಿ ಬೇಕಿದ್ರು ಯಾವಾಗಲೂ ರೆಡಿ ಇರುತ್ತೆ ನಮ್ಮ ಇನ್ಸ್ಟಿಟ್ಯೂಟು, ಎಲ್ಲ ಸೈಂಟಿಸ್ಟು ನಾವು ಎಲ್ಲ. ಅಂದರೆ ಹಿಪ್ಪನೇರಳೆ ಬೆಳೆ ಸಂಶೋಧನಾ ವಿಭಾಗನೇ ಪ್ರತ್ಯೇಕವಾಗಿದೆ CSRT ಸಂಸ್ಥೆನಲ್ಲಿ. ಅಲ್ಲಿ ಸಾಕಷ್ಟು ಪ್ರಯೋಗಗಳನ್ನು ತಾವು ನಿರಂತರವಾಗಿ ಮಾಡ್ತಾ ಇರ್ತೀರಿ. ಹಾಗಾಗಿ ರೈತರು ಅಲ್ಲಿಗೆ ಬಂದರೆ ತರಬೇತಿ ಕೊಡ್ತೀರಿ, ಮಾಹಿತಿ ಕೊಡ್ತೀರಿ, ಅನುಮಾನಗಳನ್ನು ಪರಿಹರಿಸ್ತೀರಿ. ಡಾಕ್ಟರ್ ಭವ್ಯ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನು ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ನಿಮ್ಮನ್ನು ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು, ಕನ್ನಡದಲ್ಲಿ ಹೇಳ್ಬೋದಾ? 97311111 981. ಇನ್ನೊಮ್ಮೆ ಹೇಳ್ತೀರಾ?
97 31 11 19 81. ಇನ್ನೂ ಒಂದ್ಸರಿ ಹೇಳ್ಬಿಡಿ. 97 31 11 19 81. ಒಳ್ಳೆಯದು ಡಾಕ್ಟರ್ ಭವ್ಯ ಅವರೇ, ಇದುವರೆಗೂ ಹಿಪ್ಪುನೇರಳೆಯನ್ನು ಯಾವ್ಯಾವ ಅಂತರದಲ್ಲಿ ಬೆಳೆಯೋದ್ರಿಂದ ಏನು ಅನುಕೂಲಗಳಿದೆ, ಅಂತರ ಬೆಳೆಯಾಗಿ ಹಸಿರೆಲೆ ಗೊಬ್ಬರವನ್ನು ಯಾವ ರೀತಿ ಬೆಳ್ಕೋಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ವಂದನೆಗಳು. ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ, ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು, ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು, ಕಡಿಮೆ ಅವಧಿಯಲ್ಲಿ ರೇಷ್ಮೆಯ ಬೆಳೆದು ಜೀವನದಲ್ಲಿ ಐಶ್ವರ್ಯವ ಪಡೆದು ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ, ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ, ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ. ಇದುವರೆಗೆ ಹಿಪ್ಪುನೇರಳೆ ಕೃಷಿಯಲ್ಲಿ ವಿವಿಧ ಅಂತರಗಳ ಅಳವಡಿಕೆ ಹಾಗೂ ಹಸಿರೆಲೆ ಗೊಬ್ಬರದ ಬೆಳೆಗಳಿಂದ ಅಂತರ ಬೇಸಾಯವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಎಂಆರ್ ಭವ್ಯ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆ ಕೃಷಿಯಲ್ಲಿ ವಿಭಿನ್ನ ಅಂತರಗಳು ಮತ್ತು ಅಂತರ ಬೆಳೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಸಿಎಂ ಬಾಬು ಹಾಗೂ ಡಾಕ್ಟರ್ ಆರ್ ಮಹೇಶ್. ಕರೆ ಮಾಡಲು ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889, ಮೈಸೂರಿನ ಎಸ್ಟಿಡಿ ಕೋಡ್ 0821. ಮತ್ತೆ ಮುಂದಿನ ವಾರದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೇಷ್ಮೆ ಐಸಿರಿ, ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಹಿಪ್ಪುನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ, ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ, ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ, ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿಸಿರಿ, ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ